ಗ್ಯಾರಂಟಿಗಳಿಗೋಸ್ಕರ ನಾವೇನ್ ಕೇಂದ್ರದ ಬಳಿ ಕೈ ಚಾಚಿದ್ದೇವಾ? ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಗೆ ಪ್ರಿಯಾಂಕ್ ಅವರ ತಿರುಗೇಟು. ಗ್ಯಾರಂಟಿಗಳನ್ನ ನಡೆಸೋದಕ್ಕೆ ಸಿದ್ದರಾಮಯ್ಯ ಆಗ್ಲಿ, ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ನಿರ್ಮಲಾ ಸೀತಾರಾಮನ್ ಅವರ ಬಳಿ ಏನಾದರೂ ಕೇಳ್ಕೊಂಡಿದ್ದಾರಾ? ಕೈ ಚಾಚ್ಕೊಂಡು ನಿಂತಿದ್ದೀವಾ ಕೇಂದ್ರ ಸರ್ಕಾರದ ಬಳಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನಿಸಿದ್ದಾರೆ. ಮೈ ಪ್ರಯಾರಿಟಿ. ಅರೆ ಗ್ಯಾರಂಟಿಗಳು ಕೊಡೋದು ನಾವು ಕೇಳಿದೀವೇನ್ರಿ? ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಾವು ರಾಜ್ಯ ಸರ್ಕಾರ ಹತ್ರ ನಾವೇನು ಕೈ ಚಾಚಿದೀವಾ? ಕೇಂದ್ರ ಸರ್ಕಾರ ಹತ್ರ ನಾವು ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬರಾಗಿರ್ಬೋದು ಯಾವತ್ತಾನ ನಾವು ಮನವಿ ಮಾಡ್ಕೊಂಡಿದ್ದೀವಾ? ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತಾ ಇರೋದು. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ನಮಗೆ ಫಲ ಕೊಡಿ ಅಂತ ಇರೋದು. ನಮ್ಮ ಶ್ರಮಕ್ಕೆ ಬೆಲೆ ಕಟ್ಟಿ ಅಂತ ಇರೋದು ಹೊರತು ನಾವು ಗ್ಯಾರಂಟಿಗೆ ದುಡ್ಡು ಕೇಳ್ತಾ ಇಲ್ಲ. ಮತ್ತು ನೀವು ಇಷ್ಟೆಲ್ಲ ಹೇಳ್ತಾ ಇರೋರು ಆಂಧ್ರ ಪ್ರದೇಶಿಗೆ ಯಾಕೆ ಹೇಳ್ತಾ ಇಲ್ಲ? 10-15 ಲಕ್ಷ ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇರೋದು, ಕೊಡಬೇಕಾಗಿರೋದು. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬ್ಯಾನ್ ನಿಲ್ಲಿಸ್ಬಿಡಿ, ಯಾರು ಬೇಡ ಅಂದಿದ್ದಾರೆ? ಗುಜರಾತ್ನಲ್ಲಿ ಕೊಡ್ತಾ ಇದ್ದೀರಾ, ಮಧ್ಯಪ್ರದೇಶದಲ್ಲಿ ಕೊಡ್ತಾ ಇದ್ದೀರಲ್ಲ, ಅವೆಲ್ಲ ನಿಲ್ಲಿಸಿ. ಯು ಪಿನಲ್ಲಿ ಎಷ್ಟು ಸಬ್ಸಿಡಿ, ಎಷ್ಟು ಫ್ರೀ ಬೀಸ್ ಕೊಡ್ತಾ ಇದ್ದೀರಾ? ನೀವು ಕೊಟ್ಟರೆ ಮಾಸ್ಟರ್ ಸ್ಟ್ರೋಕು, ನಾವು ಕೊಟ್ಟರೆ ತೊಂದರೆನಾ ನಿಮಗೆ? ಆಮೇಲೆ ಗ್ಯಾರಂಟಿಗೋಸ್ಕರ ಯಾವತ್ತು ನಾವು ಕೈ ಚಾಚಿದೀವಪ್ಪ? ಕೇಂದ್ರ ಸರ್ಕಾರದಿಂದ ಏನು ನಮ್ಗೆ ಬರಬೇಕಾಗಿರೋದು ಅದು ನ್ಯಾಯಯುತವಾಗಿ ಕೊಟ್ಟರೆ ಸಾಕಾಗಿದೆ ನಮಗೆ. ನಾವು 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ಅಷ್ಟೇ ವಾಪಸ್ ಬರ್ತಾ ಇರೋದು. ಯು ಪಿಗೆ 300 ರೂಪಾಯಿ ಹೋಗ್ತಾ ಇದೆ, ಮಧ್ಯಪ್ರದೇಶಿಗೆ 300 ರೂಪಾಯಿ ಹೋಗ್ತಾ ಇದೆ. ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ. ನಮ್ದೇನು 13 ರೂಪಾಯಿ ಇದೆ, ಒಂದು ಮಾಡಿ 30 ರೂಪಾಯಿ ಮಾಡಿ. ಅದರಿಂದ ನಾವೇನು ಮಾಡ್ತೀವಿ? ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿಸ್ತೀವಿ, ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಇವತ್ತು ದೇಶದ